ಸೊ ಅದು ಯಾಕೋ ಅಪ್ಲೈನೇ ಆಗ್ತಿಲ್ಲ. ಸುಮ್ಮನೆ ಅಮೌಂಟು 299 ಅಂದರೆ 300 ರುಪೀಸ್ ಇದೆ. ಮತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ ನಾನು ಇವತ್ತು. ನೋಡೋಣ ನನಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಥರ್ಸ್ಡೇ. ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡಿ, ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಇವಾಗ ಸ್ವಲ್ಪ ವಾಕಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಮತ್ತು ಎಕ್ಸಸೈಸ್ ಅದನ್ನೆಲ್ಲ ಮಾಡ್ತಾಯಿದ್ದೆ. ಸೊ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು. ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ. ಇಲ್ಲ, ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಹಾಗೆ ಟೆರೆಸ್ ಮೇಲೆ ಬಂದಿದ್ದೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ. ಸೊ ಹಾಗೆ ಸಡನ್ನಾಗಿ ನನ್ನ ತಲೆಯಲ್ಲಿ ಬಂತು, ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಮಾಡೋಣ ಇವತ್ತು ಅಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ನಾನು ರಜೆ ತೊಗೊಂಡಿದ್ದೀನಿ. ಯಾಕಂದರೆ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮ್ಯಾರೇಜು ಮತ್ತು ನನ್ನ ಫ್ರೆಂಡ್ಸ್ ಮ್ಯಾರೇಜ್ ಎಲ್ಲ ತುಂಬ ಇದೆ. ಯಾವುದು ಬಿಡೋ ಥರ ಇಲ್ಲ, ಎಲ್ಲ ಮ್ಯಾರೇಜಿಗೆ ಹೋಗಲೇಬೇಕು ಆ ಥರ ಸಿಚುವೇಶನ್ ಇದೆ. ಸೊ ನಮಗೆ ಮತ್ತೆ ಅಷ್ಟಿಷ್ಟು ದಿನ ರಜೆನೂ ಕೊಡಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಲಾಂಗ್ ಗ್ಯಾಪೇ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಜಾಯ್ನ್ ಆದ್ರಾತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸಿ ಹಾಗೆ ಕೂತ್ಕೊಂಡಿದ್ದೆ. ಸೊ ನೋಡಿ, ಸೂರ್ಯ ನನ್ನ ಫೇಸ್ಗೆ ಬರ್ತಾ ಇದೆ. ಸೊ ಈ ಥರ ಮಾರ್ನಿಂಗ್ ಸೂರ್ಯನ ಬೆಳಕು ತೊಗೋಬೇಕು, ನಮ್ಮ ಹೆಲ್ತಿಗೆಲ್ಲ ಒಳ್ಳೆಯದು, ಮತ್ತು ನಮ್ಮ ಫೇಸ್ಗೂ ಕೂಡ ಒಳ್ಳೆಯದು. ಸೊ ಅದಕ್ಕೆ ಹಂಗೆ ಕೂತ್ಕೊಂಡಿದ್ದೆ. ಅದೇ ಟೈಮ್ಗೆ ಪಟ್ಟಂತ ನೆನಪಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಓಕೆ, ಇವಾಗ ಕೆಳಗಡೆ ಹೋಗಿ ಏನಂದರೆ ಗ್ರೀನ್ ಟೀದೊಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ನಿಂಗ್ ಗ್ರೀನ್ ಟೀ ಕುಡಿಯೋದು. ಸೊ ಅದು ಒಂದೇ ಹ್ಯಾಬಿಟ್ ಇದೆ. ಉಳ್ಕಿದ್ದನ್ನೆಲ್ಲನೂ ಬಿಟ್ಬಿಟ್ಟಿದ್ದೀನಿ, ಲೇಸಿ ಆಗಿಬಿಟ್ಟಿದ್ದೀನಿ ತುಂಬ ಮನೆಯಲ್ಲಿದ್ದು. ಸೊ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಎಲ್ಲನೂ. ಓಕೆ, ಇವಾಗ ಕೆಳಗಡೆ ಹೋಗಿ ಗ್ರೀನ್ ಟೀ ಕುಡಿಯೋಣ. ಸೊ ಇವಾಗ ಸಮ್ಮರ್ ಅಲ್ವಾ, ಅದಕ್ಕೆ ಈ ತರ ಒಂದು ಮಣ್ಣಿನ ಗಡಿಗೆನ ತರಿಸ್ಬಿಟ್ಟಿಟ್ಟಿದೀವಿ. ಸೊ ಇದರಲ್ಲಿ ನೀರಂತೂ ಫುಲ್ ಕೋಲ್ಡ್ ಆಗಿರುತ್ತೆ, ಫ್ರಿಜ್ ಅಲ್ಲಿ ಇಟ್ಟಿರೋ ತರಾನೇ ಆಗಿರುತ್ತೆ. ಸೊ ಇದಕ್ಕೆ ಇನ್ನು ನಾವು ಬಟ್ಟೆನ ಒದ್ದೆ ಮಾಡಿ ಅದ್ರ ಮೇಲೆ ಹಾಕಿ ಮತ್ತೆ ಒಂದು ಪ್ಲೇಟ್ ಅಲ್ಲಿ ಉಸುಗ್ನ ಹಾಕಿ ಇಟ್ರೆ ಇನ್ನೂ ಫುಲ್ ಕೋಲ್ಡ್ ಆಗಿರುತ್ತೆ. ಸೊ ನಾನು ಕೆಳಗಡೆ ಬಂದು 2 ಗ್ಲಾಸ್ ನೀರ್ನ ಕುಡ್ಕೊಂಡೆ. ಅದಾದ್ಮೇಲೆ ಮತ್ತೆ ನಾನು ಇವಾಗ ಗ್ರೀನ್ ಟೀ ಹ್ಯಾಬಿಟ್ ನ ಮಾಡ್ಕೊಂಡಿದೀನಿ. ಸೊ ಇದು ಮಾತ್ರ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಯಾರೆಲ್ಲ ವೇಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿದಿರಲ್ಲ, ಫಸ್ಟ್ ಇದೊಂದು ಹ್ಯಾಬಿಟ್ ನ ನೀವು ಮಾಡ್ಕೊಳ್ಳಿ. ಸೊ ಚೆನ್ನಾಗಿರಲ್ಲ ಕುಡಿಯೋಕೆ, ಬಟ್ ಆದ್ರೆ ಇದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ, ರಿಸಲ್ಟ್ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಮನೇಲಿ ಯಾವಾಗ್ಲೂ ಈ ತರ ನೆನ್ಸಿಟ್ಟಿರೋ ಶೇಂಗಾ ಮತ್ತೆ ದ್ರಾಕ್ಷಿ ಇರುತ್ತೆ. ಮತ್ತೆ ನಿನ್ನೆ ನಾವು ಸ್ವಲ್ಪ ನೀರಲ್ಲಿ ಬೆಲ್ಲ ಹಾಕಿ ಇಟ್ಟಿದ್ವಿ. ಸೊ ಈ ತರ ಕುಡಿಯೋದ್ರಿಂದ ನಮ್ ಬಾಡಿ ಫುಲ್ ಕೋಲ್ಡ್ ಆಗಿರುತ್ತೆ. ಸೊ ಇವಾಗ ಸಮ್ಮರ್ ಅಲ್ಲಿ ನಾವು ಬಾಡಿನ ಎಷ್ಟು ಕೋಲ್ಡ್ ಆಗಿ ಇಟ್ಕೊಂಡ್ರು ಸಾಲಲ್ಲ, ಅಷ್ಟು ಶಕೆ ಇದೆ. ಸೊ ಅದಾದ್ಮೇಲೆ ನಮ್ಮ ಮನೆಗೆ ಒಂದು ಬೆಕ್ ಬರುತ್ತೆ. ಸೊ ಆ ಬೆಕ್ಕಿಗೆ ಹಾಲ್ನ ಎಲ್ಲ ಹಾಕಿ ಮತ್ತೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತೊಳ್ಕೊಂಡೆ, ಯಾಕಂದ್ರೆ ಇವತ್ತು ಥರ್ಸ್ಡೇ ಅಲ್ವಾ. ಸೊ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಿಡೋಣ ಅಂತ. ಸೊ ನಾನು ಕೂಡ ಕೆಲವೊಂದಿಷ್ಟು ಪಾತ್ರೆ ಇತ್ತು, ಅದನ್ನೆಲ್ಲ ತೊಳ್ಕೊಂಡೆ. ಸೊ ಡೈಲಿ ಎಲ್ಲ ತೊಳೆಯಲ್ಲ, ಯಾವಾಗಾದ್ರೂ ನನ್ಗೆ ಇಷ್ಟ ಆಗ್ಬೇಕು ಅವಾಗಷ್ಟೇ ನನ್ನ ಪಾತ್ರೆನ ತೊಳೆಯೋದು. ಸೊ ಡೈಲಿ ಎಲ್ಲ ನಮ್ಮ ಮಮ್ಮಿನೇ ತೊಳಿತಾ ಇರ್ತಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಾಗಿ ಗಂಜಿನ ಮಾಡಿದ್ವಿ. ಸೊ ನಾವು ಇವಾಗ ಸಮ್ಮರ್ ಅಲ್ಲಿ ಎಷ್ಟು ಬಾಡಿನ ಕೋಲ್ಡ್ ಇಟ್ಕೊಂತೀವಲ್ಲ ಅಷ್ಟು ತುಂಬಾನೇ ಒಳ್ಳೇದು. ಅದಕ್ಕೆ ಇವಾಗ ಎಳ್ನೀರು ಮತ್ತೆ ಈ ತರ ರಾಗಿ ಗಂಜಿ ಮತ್ತೆ ಬಾರ್ಲಿ ಗಂಜಿ ಕೂಡ ಮಾಡಿದ್ರು ನಮ್ಮ ಮಮ್ಮಿ. ಅದು ಕೂಡ ನಮ್ಮ ಬಾಡಿಗೆ ಫುಲ್ ಕೋಲ್ಡ್ ಆಗಿರುತ್ತೆ. ಸೊ ಆ ತರ ಎಲ್ಲ ಮಾಡ್ಕೊಂಡು ಕುಡಿತಾ ಇರಿ, ಹಂಗಂದ್ರೆ ನಿಮ್ಗೆ ಅಷ್ಟು ಶಕೆ ಆಗಲ್ಲ. ಅದಾದ್ಮೇಲೆ ನಾನು ಫಾರ್ ದಿ ಫಸ್ಟ್ ಟೈಮ್ ನಾನು ಕಂಡೀಷನರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಯಾರು ಕಾಫಿನ ಹಾಕಿ ಯೂಸ್ ಮಾಡಿ ಅಂತ ಹೇಳಿದ್ರು, ಚೆನ್ನಾಗಾಗುತ್ತೆ ಹೇರ್ಸು ಅಂತ. ಸೊ ಅದಕ್ಕೆ ಫಸ್ಟ್ ಟೈಮ್ ಯೂಸ್ ಮಾಡಿದೀನಿ. ಸೊ ಅದಾದ್ಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಸೊ ಈ ತರ ಸಾಯಿಬಾಬಾಗೊಂದು ಹೊಸದು ಡ್ರೆಸ್ ತಗೊಂಡ್ಬಂದಿದ್ದೆ, ಕ್ಯಾಪ್ ಡ್ರೆಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಅದನ್ನೆಲ್ಲ, ಅದು ಆಕ್ಚುಲಿ ಚಿಕ್ಕದಾಗಿತ್ತು, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಾನು ಕೂಡ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನಾನು ಇವಾಗ ಮನೇಲಿದ್ರು ಕೂಡ ನಾನು ಯಾವಾಗ್ಲೂ ಖಾಲಿ ಇರಲ್ಲ. ಸೊ ಏನಾದ್ರೂ ಒಂದು ಮಾಡ್ತಾನೆ ಇರ್ತೀನಿ, ನನ್ಗಂತೂ ಖಾಲಿ ಇರೋ ಕೊಟ್ಟೆ ಮನ್ಸು ಬರಲ್ಲ. ಸೊ ಈ ತರ ಪೂಜೆ ಅಥವಾ ಮನೆ ಕೆಲಸ, ಇಲ್ಲಾಂದ್ರೆ ಯೂಟ್ಯೂಬ್, ಇಲ್ಲ ಇನ್ಸ್ಟಾಗ್ರಾಮು, ಎಡಿಟು, ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಆ ತರ ಎಲ್ಲ ನಾನು ಮಾಡ್ತಾನೆ ಇರ್ತೀನಿ. ಅದರಿಂದ ನಮ್ಗೆ ಏನಾದ್ರು ಒಂದು ಅರ್ನಿಂಗ್ ಆಗ್ತಿರ್ಬೇಕು. ಸೊ ಅದರಿಂದ ನಮ್ಗೆ ಯೂಸ್ ಆಗ್ತಿರ್ಬೇಕು, ಅದನ್ನ ಮಾಡ್ತಿರ್ತೀನಿ ನಾನು. ಸುಮ್ನೆ ಟೈಮ್ ಪಾಸ್ ಯಾವಾಗ್ಲೂ ಮಾಡಲ್ಲ ನಾನು.
ಸೊ ಅದಾದ್ಮೇಲೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಅದೇ ಹೇಳಿದ್ನಲ್ಲ ಕಂಡೀಷ್ನರ್‌ನ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಬಟ್ ನನ್ಗೇನು ಅದನ್ನೇನು ಅಷ್ಟು ರಿಸಲ್ಟ್ ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಂದು ಹೇರ್ಸ್ ಆಲ್ರೆಡಿ ಸ್ಮೂತ್ ಆಗಿದೆ. ಬಟ್ ನಾನು ಯಾಕೋ ಅದು ಸ್ಟ್ರೇಟ್ ಆಗಿ ಕೂಡ್ತಾ ಇರ್ಲಿಲ್ಲ. ಸೊ ಕಂಡೀಷನರ್ ಅಪ್ಲೈ ಮಾಡಿದ್ರೆ ಕೂಡ್ಬೋದು ಅಂತ ನೋಡ್ದೆ. ಬಟ್ ನಾನು ಶಾಂಪೂ ಎಲ್ಲ ಹಾಕಿ ವಾಶ್ ಮಾಡ್ಕೊಂಡಾಗ ಹೇಗಿರ್ತಿತ್ತೋ ಸೊ ಅದೇ ತರಾನೇ ಇತ್ತು. ನನ್ಗೇನು ಅಷ್ಟು ಚೇಂಜಸ್ ಅಂತ ಅನ್ನಿಸ್ಲಿಲ್ಲ. ಸೊ ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿನ ಮಾಡಿದ್ರು. ಸೊ ಇಡ್ಲಿ ಎಲ್ಲ ತಿನ್ಕೊಂಡು ನಾನು ಬೇಗ ಬೇಗ ಎಲ್ಲ ರೆಡಿ ಆದೆ. ಸೊ ನೋಡ್ತಾ ಇದ್ದೀರಾ ನೀವು ನನ್ನ ಹೇರ್ಸು ಯಾವಾಗ್ಲೂ ಯಾವ ತರ ಇತ್ತು ಅದೇ ತರ ಇದೆ. ಏನು ಚೇಂಜಸ್ ಅಂತೂ ಏನೂ ಆಗ್ಲಿಲ್ಲ. ಸೊ ಗಾಯ್ಸ್ ಇವಾಗ ಎಲ್ಲ ರೆಡಿಯಾಗಿ ನಾನು ಕೂಡ ಸ್ವಲ್ಪ ಸಾಯಿಬಾಬಾನ ಟೆಂಪಲಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತು ಹಾಗೆ ಸ್ವಲ್ಪ ಸಿ ಬಿ ಟಿಲಿ ಕೆಲಸ ಇದೆ. ಏನಂದರೆ ಮೊನ್ನೆ ನಾನೊಂದು ಕಾಜಲ್ ತೊಗೊಂಡು ಬಂದಿದ್ದೆ ಬ್ಲೂ ಕಲರ್. ಸೊ ಅದು ಯಾಕೋ ಅಪ್ಲೈನೇ ಆಗ್ತಿಲ್ಲ. ಸುಮ್ಮನೆ ಅಮೌಂಟು 299 ಅಂದರೆ 300 ರುಪೀಸ್ ಇದೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನು ರಿಟರ್ನ್ ಕೊಟ್ಟು ಬೇರೆ ಯಾವುದಾದ್ರೂ ಕಲರು ಅಥವಾ ಬೇರೆ ಏನಾದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಟಿದ್ದೀನಿ. ಈ ಥರ ರೋಡಲ್ಲಿ ಮಾತಾಡ್ತಾ ಹೋಗ್ದೇ ತುಂಬ ದಿನ ಆಗಿದೆ. ಸೊ ನನ್ನೇ ನೋಡ್ತಾ ಇದ್ದಾರೆ ಇರಲಿ ಇವಾಗ ಬಸ್ಸಿಗೆ ಹೋಗಬೇಕು. ಒಬ್ಬಳೇ ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ. ಸೊ ಏನಾಗಲ್ಲ, ಟೆಂಪಲಿಗೆ ಹೋಗಿ ಅಲ್ಲೇ ಇರಿ. ಸೊ ಟೆಂಪಲಿಗೆ ಹೋಗಿ ಹಾಗೆ ಅದನ್ನು ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಬಿಸಿಲಂತೂ ಫುಲ್ ಇದೆ. ವೇಲಂಗೆ ಹಾಕ್ಕೊಂಡಿದ್ದೀನಿ. ಸೊ ಬಿಸಿಲಿರೋದಕ್ಕೆ ಸೊ ಜನ ಇದ್ದರೆ ಮಾತಾಡೋಕ್ಕೆ ಆಗಲ್ಲ. ನೋಡ್ತಾ ಇದ್ದಾರೆ, ಇರಲಿ, ಇಟ್ಸ್ ಓಕೆ. ನಾವು ಯಾರಿಗೆ ಹೆದರಬೇಕು, ನಮ್ಮ ಕೆಲಸನ ನಾವು ಮಾಡೋಣ. ಸೊ ಇವಾಗ ಅಲ್ಲಿ ಬಸ್ಸಿಗೆ ಹೊರಡ್ತಾ ಇದ್ದೀನಿ. ಬಸ್ ಎಷ್ಟೊತ್ತಿಗೆ ಇದೆ ನೋಡಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋದ್ರಾಗೆ 1 ಗಂಟೆ ಆಯಿತು. ಇಲ್ಲ ನಾಯಿ ಇದೆ, ಅದು ಯಾವಾಗಲೂ ನನಗೆ ಬೆನ್ನು ಹತ್ತುತ್ತೆ, ಯಾಕೂ ಗೊತ್ತಿಲ್ಲ. ಇಲ್ಲಿದು ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಇವಾಗಲೂ ಬೆನ್ನು ಹತ್ತಿತ್ತು. ಮತ್ತು ಒಂದು ಕಲ್ಲು ತೊಗೊಂಡು ಬಂದೆ. ನನಗೆ ನೋಡಿದ್ರೆ ನಾಯಿ ಮೇಲೆ ತುಂಬ ಪ್ರೀತಿ, ಬಟ್ ನೋಡಿದ್ರೆ ನನಗೆ ನಾಯಿ ಬೆನ್ನತ್ತಾ ಇದೆ ನೋಡಿ. ಸೊ ಇರಿ, ಬಸ್ ಸ್ಟಾಪಿಗೆ. ಸೊ ಗಾಯ್ಸ್, ಬಸ್ ಸ್ಟಾಪಿಗೆ ಬಂದು ಕುತ್ಕೊಂಡಿದ್ದೀನಿ. ಬಟ್ ಏನು ಗೊತ್ತಾ, ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಒಬ್ಬಳೇ ಹೋಗ್ತಾ ಇದ್ದೀನಿ ನಾನು ಇವತ್ತು. ನೋಡೋಣ ನನಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಸೊ ಗಾಯ್ಸ್, ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ. ಇವಾಗ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಸಿ ಬಿ ಟಿಗೆ ಹೋಗ್ಬೋದು. ಫುಲ್ಲು ಧೂಳ ಅಂದರೆ ಧೂಳ. ಸೊ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದೆ CBTಗೆ. ಇಲ್ಲಿ ಒಂದು ಡಿಂಪಲ್ ಬ್ಯೂಟಿ ಸೆಂಟರ್ ಅಂತ ಇದೆ. ಸೊ ಅಲ್ಲೇ ನಾನು ಬ್ಲೂ ಕಲರ್ ಕಾಜಲ್ನ ತಗೊಂಡಿದ್ದೆ. ಬಟ್ ಅದು ಯಾಕೋ ಅಪ್ಲೈನೇ ಆಗ್ತಿರ್ಲಿಲ್ಲ. ಅದಕ್ಕೆ ವೈಟ್ ಕಲರ್ ತಗೊಂಡ್ಬಿಡೋಣ ಅಂತ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಎಕ್ಸ್ಚೇಂಜ್ ಎಲ್ಲ ಮಾಡಿಕೊಂಡು 1 ಗ್ಲಾಸ್ ಕಬ್ಬಿನ ಜ್ಯೂಸ್ ಕೊಡೋದು ಮತ್ತೆ 700 ಕೊಡೋದೆ. ಸೊ ಅದು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ. ಸೊ ಗಾಯ್ಸ್, ಫೈನಲಿ ಬಂದೆ. ಎಲ್ಲ ಟೆಂಪಲ್ ಮುಗಿಸ್ಕೊಂಡು ಅದನ್ನು ರಿಟರ್ನ್ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮತ್ತು ಅಲ್ಲಿ ಸಿ ಬಿ ಟಿಯಲ್ಲಿ ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಒಂದು ಬಸ್ ಸ್ಟಾಪ್ ಕಡೆಯೇ ಒಂದು ಬ್ಲೌಸಿಂದು ಸ್ಟಾಲ್ ಹಾಕಿರ್ತಾರೆ. ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅಲ್ಲಿ ಕೆಲವೊಂದಿಷ್ಟು ಬ್ಲೌಸಸ್ ಇದ್ದವು. ಎಷ್ಟಂದರೆ 100 ರುಪೀಸಿಗೆ ಒಂದು. ಸೊ 4 ಕಲರ್ ತೊಗೊಂಡು ಬಂದುಬಿಟ್ಟೆ. ಅಲ್ಲೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಒಬ್ಬಳೇ ಹೋಗಿದ್ನಲ್ಲ. ಸೊ ಅದಕ್ಕೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಸಿಲಂತೂ ಫುಲ್ ಇದೆ ಗಾಯ್ಸ್. ಅದರಲ್ಲೂ ನಾನು ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಓಲ್ಡ್ ಬಸ್ ಸ್ಟಾಪಿಗೆ ಹೋಗಿಬಿಟ್ಟಿದ್ದೀನಿ ನಾನು ಸಿ ಬಿ ಟಿಗೆ ಹೋಗೋಕ್ಕೆ. ಅಲ್ಲಿ ಬರಲ್ಲ ಅಂತ ಹೇಳಿದರು ಬಸ್ಸು. ಮತ್ತು ಅಲ್ಲಿಂದ ಇನ್ನೊಂದು ಕ್ರಾಸ್ ಬರುತ್ತೆ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಸಿ ಬಿ ಟಿಗೆ ಹೋಗಿ ಎಲ್ಲ ಕೊಟ್ಟು ಬರೋಷ್ಟರಲ್ಲಿ ಎಷ್ಟೊತ್ತಾಯಿತು. ನಾನು ಹಚ್ಕೊಂಡಿದ್ದೀನಿ ನೋಡಿ, ವೈಟ್ ಕಲರ್ ಕಾಣ್ತಿರ್ಬೋದು ಐಸಿಗೆ. ಸೊ ಇವಾಗ ಮನೆಗೆ ಹೊರಟಿದ್ದೀನಿ, ಬಸ್ಸಿಂದ ಇಳಿದು. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇದು ಬ್ಲೌಸ್ ಇದು ಅಂತ. ಓಕೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ನಾನು ಕೂಡ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣನೇ ಫಸ್ಟ್ ನಾನು ಏನು ಬ್ಲೌಸ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಫಸ್ಟು ಅದನ್ನು ಹಾಕ್ಕೊಂಡು ನೋಡಿದೆ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ, ಇಲಾಸ್ಟಿಕ್ ಆಗಿದೆ. ಸೊ ಯಾರು ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು. ದಪ್ಪ ಇರೋರು ಯೂಸ್ ಮಾಡ್ಬೋದು, ತೆಳ್ಳಗಿರೋರು ಯೂಸ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ. ಸೊ ಇದರಲ್ಲಿ ನಾನು 4 ಕಲರ್ನ ತೊಗೊಂಡಿದ್ದೀನಿ. ನಮ್ಗೆ ಆಲ್ಮೋಸ್ಟ್ ಯಾವುದು ಕಲರ್ ಯೂಸ್ ಆಗುತ್ತಲ್ಲ ಆ 4 ಕಲರ್ ತೊಗೊಂಡಿದ್ದೀನಿ. ಒಂದು ಗೋಲ್ಡನ್ ಕಲರ್, ಬ್ಲ್ಯಾಕ್ ಕಲರ್, ಮತ್ತು ರೆಡ್ ಕಲರ್, ಮತ್ತು ವೈಟ್ ಕಲರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬ್ಲೌಸಸ್ಸು. ಸೊ ಗಾಯ್ಸ್, ಇವಾಗ ಮನೆಗೆ ಬಂದೆ. ಟೀ ತೊಗೊಂಡು ಹಾಗೆ ಟೆರೆಸ್ ಮೇಲೆ ಬಂದಿದ್ದೆ.
ಯಪ್ಪ ಬಿಸಿಲಂತೂ ತುಂಬಾ ಇತ್ತು. ಸೊ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮ ಮನೆ ತುಂಬಾ ಶೆಕೆ ಆಗುತ್ತೆ, ಅದಕ್ಕೆ ಹಾಗೆ ಟೀ ತೊಗೊಂಡು ಟೆರೆಸ್ ಮೇಲೆ ಬಂದಿದ್ದೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗೇನಿಲ್ಲ, ಕೆಳಗಡೆ ಹೋಗಿ ಟೀ ಕುಡಿದು ಹೋಗಿ ಒಂದು ವಿಡಿಯೋ ಎಡಿಟ್ ಮಾಡಬೇಕು ಇನ್ಸ್ಟಾಗ್ರಾಮಿಗೆ. ಎಡಿಟ್ ಮಾಡಿ ಮತ್ತು ಸೀರಿಯಲ್ ನೋಡೋದು ಅಭ್ಯಾಸ ಮಾಡ್ಕೊತಿದ್ದೀನಿ ಇವಾಗ. ಸೊ ಸೀರಿಯಲ್ ನೋಡ್ತೀನಿ, ಅದಾದಮೇಲೆ ಊಟ ಮಾಡ್ತೀನಿ. ಊಟ ಅನ್ನೋಕ್ಕೆ ಇವತ್ತೇನು ತರ್ಸ್ಡೇ ಇತ್ತಲ್ವ, ಅದಕ್ಕೆ ನಾನು ಆಫ್ಟರ್ನೂನ್ ಏನು ಊಟ ಮಾಡಿಲ್ಲ. ನೈಟ್ ಏನು ಮಾಡ್ತಾರೆ ನೋಡಬೇಕು. ಏನಿಲ್ಲ, ಇವಾಗ ಯಾವ ವಿಡಿಯೋ ಎಡಿಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡೋಕ್ಕಂತ ತೋರಿಸ್ತೀನಿ ಟೀ ಕುಡಿದು ಹೋದ್ಮೇಲೆ. ಇಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ. ಸೊ ಇನ್ನೂ ಒಳ್ಳೆ ಕಂಟೆಂಟ್ನ ಮಾಡಿ ಹಾಕ್ತೀನಿ. ಸೊ ಮನೆಯಲ್ಲೇ ಇದೀನಲ್ಲ, ಅದಕ್ಕೆ ಯಾವುದು ಕಂಟೆಂಟ್ ಸಿಗ್ತಾಯಿಲ್ಲ. ಹಾಗೆ ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡಿದೆ. ಇನ್ಮೇಲೆ ಏನೂ ಇಲ್ಲ, ಕೆಲಸ ಅದೇ ಇನ್ಸ್ಟಾಗ್ರಾಮಿಗೆ ಒಂದು ಎಡಿಟ್ ಮಾಡಿ ಸೀರಿಯಲ್ ನೋಡಿ ಊಟ ಮಾಡಿ ಮಲಗೋದು. ಆಲ್ರೆಡಿ 6:30 ಹಿಂಗಾಗಿದೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಸೊ ಅದಾದ್ಮೇಲೆ ಟೀ ಎಲ್ಲ ಕುಡಿದು ನಾನು ಬಿಸಿಲಲ್ಲಿ ಹೋಗಿ ಬಂದಿದ್ನಲ್ಲ, ನನ್ನ ಫೇಸ್ ಒಂಥರ ಫುಲ್ಲು ಶೆಕೆ ಅನ್ನಿಸ್ತಾ ಇತ್ತು. ಅದಕ್ಕೆ ಮತ್ತೆ ಕೆಳಗಡೆ ಬಂದು ಐಸ್ ಕ್ಯೂಬಿಂದ ಫಸ್ಟು ಫೇಸ್ನ ಮಸಾಜ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಬೌಲಲ್ಲಿ ವಾಟರ್ನ ಹಾಕಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ನಾನು ಫೇಸ್ನ ಡೀಪ್ ಮಾಡ್ತೀನಿ. ಸೊ ಇದನ್ನು ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಫೇಸ್ ಒಂಥರ ಗ್ಲೋ ಆಗಿರುತ್ತೆ, ಚೆನ್ನಾಗಿರುತ್ತೆ ಫೇಸು. ಸೊ ಈ ಥರ ಎಲ್ಲ ಮಾಡ್ತಾ ಇರಿ. ನಿಮ್ಮ ಹತ್ರ ಯಾವುದು ಫ್ರೂಟ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ತಾ ಇರಿ, ಇಲ್ಲಾಂದರೆ ಅದನ್ನು ತಿಂತಾ ಇರಿ. ಸೊ ನಿಮ್ಮ ಫೇಸ್ ಎಲ್ಲ ಗ್ಲೋ ಆಗಿರುತ್ತೆ. ಮತ್ತು ನೀರನ್ನ ಕುಡಿತಾ ಇರಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಫೇಸ್ ತುಂಬಾ ಗ್ಲೋ ಆಗಿರುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಇನ್ಸ್ಟಾಗ್ರಾಮಿಗೆ ಒಂದು ವಿಡಿಯೋನ ಎಡಿಟ್ ಮಾಡಬೇಕಿತ್ತು. ಸೊ ಎಡಿಟ್ ಎಲ್ಲ ಮಾಡೋಷ್ಟರಲ್ಲೇ ಟೈಮ್ ಆಗೇ ಬಿಡ್ತು. ಮತ್ತು ಎಡಿಟ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಎಲ್ಲ ಮಾಡಿ ಅದಾದಮೇಲೆ ಇವತ್ತು ರೈಸ್ನ ಅವಾಯ್ಡ್ ಮಾಡಿದೆ. ಸೊ ಇಡ್ಲಿನೇ ಇತ್ತು, ಇಡ್ಲಿ ಕುಕುಂಬರ್ ಕ್ಯಾರೆಟ್ನ ತಿನ್ಕೊಂಡು ಮತ್ತು ನನ್ನ ನೈಟ್ ರುಟೀನ್ ಏನೇನಿತ್ತಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ. ನಾನು ನೈಟ್ ಒಂದು ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಸೊ ಅದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಕೂಡ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಕೊಟ್ಟಿದೆ. ಸೊ ಅದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಡೇ. ಸೊ ನನ್ನ ಡೇ ಯಾವಾಗಲೂ ನಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ಸೊ ನೀವು ಕೂಡ ಅದೇ ಥರ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.